ಹಾಯ್, ಹೇಗಿದ್ದಾರೆ ಎಲ್ಲರೂ? ಇವತ್ತಿನ ಒಂದು ರೆಸಿಪಿನಲ್ಲಿ ಸಂಕ್ರಾಂತಿ ಭೋಗಿ ಐಟಮಲ್ಲಿ ನಾವು ಏನೇನು ಮಾಡ್ತೀವಿ ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ಮೇನ್ಲಿ ಬಂದು ಜೋಳದ ರೊಟ್ಟಿ. ಸೊ ಇವತ್ತು ಕೂಡ ನಮ್ಮ ಅಮ್ಮನೇ ಜೋಳದ ರೊಟ್ಟಿ ಮಾಡೋದನ್ನ ಹೇಗೆ ಅಂತ ತೋರಿಸ್ತಾ ಇದ್ದಾರೆ. ಇಲ್ಲಿ ಬಿಸಿ ನೀರನ್ನ ಇಟ್ಕೊಂಡಿದ್ದಾರೆ ಕಾಯೋಕ್ಕೆ. ಒಂದು 4-5 ಕಪ್ ಆಗುವಷ್ಟು ಜೋಳದ ಹಿಟ್ಟನ್ನು ತೊಗೊಂಡಿದ್ದೀವಿ. ನೀರು ಚೆನ್ನಾಗಿ ಕುದಿಬೇಕು. ಆ ಕುದಿಯೋ ನೀರನ್ನ ಈ ಥರ ಒಂದು ಚಿಕ್ಕದು ಹೋಲ್ ಥರ ಮಾಡಿಕೊಂಡು ಹಿಟ್ಟಲ್ಲಿ ಆ ನೀರನ್ನೆಲ್ಲ ಇಲ್ಲಿ ಹಾಕ್ಕೊಳ್ತೀವಿ. ಇದನ್ನು ಜಿಗುಟು ಹಾಕ್ಕೊಳೋದು ಅಂತ ಕರೀತಾರೆ. ರೊಟ್ಟಿಗೆ ಈ ಜಿಗುಟು ಹಾಕ್ಕೊಳೋದು ತುಂಬ ಇಂಪಾರ್ಟೆಂಟ್. ಹಾಗೆ ತಣ್ಣೀರಲ್ಲಿ ಮಾಡಿದ್ರೆ ರೊಟ್ಟಿ ಅನ್ನೋದು ಬರಲ್ಲ. ಇಲ್ಲ ಕಂಪ್ಲೀಟಾಗಿ ಮುದ್ದೆ ಥರ ತಿರುಗಿಸ್ಕೊಂಡು ಲಟ್ಸಿದ್ರೂ ಬರುತ್ತೆ ರೊಟ್ಟಿ ಮಾಡೋಕ್ಕೆ. ಇಲ್ಲ ಈ ಥರ ಜಿಗುಟು ಹಾಕ್ಕೊಂಡು ಮಾಡೋದು ಇದೇನಿದೆಯಲ್ಲ, ಇದು ಟ್ರೆಡಿಷ್ನಲ್ ಮೆಥಡ್ ಆಗಿರುತ್ತೆ. ಸೊ ಹಳ್ಳಿ ಕಡೆ ಎಲ್ಲ ಹೀಗೆ ಪ್ರತಿನಿತ್ಯನೂ ಕೂಡ ಉತ್ತರ ಕರ್ನಾಟಕದವರೆಲ್ಲ ಹೀಗೆ ರೊಟ್ಟಿನ ಮಾಡೋದು. ಸೊ ಈ ಥರ ಜಿಗುಟು ಹಾಕ್ಕೊಂಡು ಇಲ್ಲಿ ರೆಡಿ ಇಟ್ಕೊಂಡಿದ್ದೀವಿ. ಇನ್ನೊಂದು ಪಾತ್ರೆಯಲ್ಲಿ ನೀರು ಹಾಗೆ ಒಂದು ಬಟ್ಟೆ ಇಟ್ಕೊಂಡಿದ್ದಾರೆ. ರೊಟ್ಟಿನ ಹೀಗೆ ಒತ್ತಕ್ಕೆ ಹಂಚನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಈ ಜಿಗುಟು ಹಾಕ್ಕೊಂಡಿರ್ತೀವಲ್ಲ, ಆ ಹಿಟ್ಟಿಗೆ ಇನ್ನೊಂದು ಸ್ವಲ್ಪ ಹಾಗೆ ಇರೋ ಹಿಟ್ಟನ್ನ ಸೇರಿಸ್ಕೋಬೇಕು. ಈ ಎರಡು ಹಿಟ್ಟನ್ನು ಕೂಡ ನಾವು ಚೆನ್ನಾಗಿ ನಾದ್ಕೊಬೇಕು. ಈ ನಾದ್ಕೊಳೋ ಪ್ರೊಸೆಸ್ ಏನಿದೆ, ಕಲಸೋದು ಆ ಹಿಟ್ಟನ್ನ, ಸೊ ಅದು ತುಂಬ ಇಂಪಾರ್ಟೆಂಟ್ ಸ್ಟೆಪ್ ಆಗಿರುತ್ತೆ. ಎಷ್ಟು ಚೆನ್ನಾಗಿ ನೀವು ಆ ಜಿಗುಟ್ಟೊಂದಿಗೆ ನಾವು ಈ ಜೋಳದ ಹಿಟ್ಟನ್ನು ಮಿಕ್ಸ್ ಮಾಡಿ ನಾದ್ತೀವಿ, ಅದರ ಮೇಲೆ ನಮ್ಮ ರೊಟ್ಟಿ ಅನ್ನೋದು ಎಷ್ಟು ಸಾಫ್ಟಾಗಿ ಬರುತ್ತೆ ಅನ್ನೋದು ಡಿಪೆಂಡ್ ಆಗಿರುತ್ತೆ. ಇಲ್ಲಿ ನೋಡಿ, ಅಮ್ಮ ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ಥರ ಕಲಿಸ್ತಾ ಇದ್ದಾರೆ. ಕಲಿಸ್ಕೊಂಡು ತುಂಬ ಚೆನ್ನಾಗಿ ನಾದಬೇಕು ಅದನ್ನು. ಉತ್ತರ ಕರ್ನಾಟಕ ಭಾಷೆಯಲ್ಲಿ ಹೇಳೋದಾದರೆ ಚರ ಅನ್ನಂಗೆ ರೊಟ್ಟಿ ಹಿಟ್ಟನ್ನ ನಾದಬೇಕು ಅಂತ ಹೇಳ್ತಾರೆ, ಹಂಗೆ. ಸೊ ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೋಬೇಕು. ಇಲ್ಲಿ ಒಂದು 20-25 ರೊಟ್ಟಿನ ಮಾಡ್ತಾಯಿದ್ದಾರೆ. ಸ್ವಲ್ಪ ನೀರನ್ನು ಹಾಕ್ಕೊಂಡು ಕಲಿಸ್ಕೊಬೇಕು. ಸೊ ಇಲ್ಲಿ ಸಂಕ್ರಾಂತಿ ಸ್ಪೆಷಲ್ ನಾನು ತೋರಿಸ್ತಾ ಇದ್ದೀನಿ. ಅಂದರೆ ನಾರ್ಮಲ್ ರೊಟ್ಟಿ ಹೇಗೆ ಮಾಡೋದು, ಹಾಗೆ ಎಳ್ಳು ಹಚ್ಬಿಟ್ಟು ರೊಟ್ಟಿನ ಹೇಗೆ ಮಾಡೋದು ಅಂತ ಎರಡನ್ನು ಕೂಡ ತೋರಿಸ್ತಾ ಇದ್ದೀನಿ. ಇದನ್ನು ಸಂಕ್ರಾಂತಿಯ ಭೋಗಿ ಸ್ಪೆಷಲಾಗಿ ನಾವು ಮಾಡ್ತೀವಿ. ಸೊ ಭೋಗಿ ದಿನ ಎಳ್ಳು ಹಚ್ಚಿದ ರೊಟ್ಟಿ, ಸಜ್ಜಿ ರೊಟ್ಟಿ, ಹಾಗೆ ನಾರ್ಮಲ್ ರೊಟ್ಟಿ, ಈ ಥರ ಎಲ್ಲ ತೆಳ್ಳಗೆ ಪೇಪರ್ ಥರ ಆಗಿರುತ್ತೆ ರೊಟ್ಟಿ ಅನ್ನೋದು. ಅದನ್ನೆಲ್ಲ ನಾವು ಅದ್ರ ಜೊತೆ ಒಂದು 4-5 ಥರ ಪಲ್ಯ, ಚಟ್ನಿ ಪುಡಿ, ಮೊಸರು, ಪಚಡಿ, ಈ ಥರ ತುಂಬ ವೆರೈಟಿಗಳನ್ನ ಮಾಡಿಕೊಂಡು, ಎಣ್ಣೆಗಾಯಿ ಪಲ್ಯ, ಈ ಥರ ಪ್ರತಿಯೊಂದನ್ನು ಮಾಡಿ ನಾವು ಯಾವುದಾದ್ರೂ ಹೊಲಗಳಿಗೆ ಇಲ್ಲ ಯಾವುದೋ ಒಂದು ದೇವಸ್ಥಾನಗಳಿಗೆ ಹೋಗಿ ಊಟನೆಲ್ಲ ಕಟ್ಕೊಂಡು ಹೋಗಿ ಊಟ ಮಾಡಿ ಮನೆ ಜನ ಎಲ್ಲ ಸೇರಿಕೊಂಡು ಹಾಗೆ ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ. ನೀವು ಹೇಗೆ ಭೋಗಿನ ಸೆಲೆಬ್ರೇಟ್ ಮಾಡ್ತೀರಿ, ಸಂಕ್ರಾಂತಿ ಭೋಗಿನ ನೀವು ಹೇಗೆ ಸೆಲೆಬ್ರೇಟ್ ಮಾಡ್ತೀರಿ ಅಂತ ಕಮೆಂಟ್ ಮೂಲಕ ತಿಳಿಸಿ. ನೋಡಿ, ಹೀಗೆ ಇಷ್ಟು ನಾವು ಹಿಟ್ಟನ್ನು ನಾದ್ಕೊಬೇಕು. ಎಷ್ಟು ಚೆನ್ನಾಗಿ ಹಿಟ್ಟನ್ನು ನಾದ್ಕೊತೀವಿ ಅಷ್ಟು ಚೆನ್ನಾಗಿ ರೊಟ್ಟಿ ಸಾಫ್ಟಾಗಿ ಬರುತ್ತೆ. ನೀವು ಅದನ್ನು ಎಷ್ಟು ದಿನ ಬೇಕಾದ್ರೂ ಇಟ್ಕೊಂಡು ತಿನ್ಬೋದು. ಓಕೆ, ಸಾಫ್ಟಾಗಿ ಬೇಕಂದರೆ ಬೆಳಗ್ಗೆ ಮಾಡಿದ್ರೆ ನೆಕ್ಸ್ಟ್ ಡೇವರೆಗೂ ಕೂಡ ಅದು ಸಾಫ್ಟಾಗಿರುತ್ತೆ. ಇಲ್ಲ ಖಡಕ್ ರೊಟ್ಟಿ ಬೇಕಂದರೆ ಅದನ್ನು ನೀವು ಏನು 1 ತಿಂಗಳು ಇಟ್ಕೊಂಡು ಬೇಕಾದರೂ ತಿನ್ಬೋದು, ಅದು ಏನೂ ಆಗೋಲ್ಲ. ಅಷ್ಟು ಚೆನ್ನಾಗಿ ರೊಟ್ಟಿ ಅನ್ನೋದು ಬರುತ್ತೆ. ಅದು ಹಿಟ್ಟನ್ನು ಹೇಗೆ ನೀವು ಕಲಿಸ್ಕೊಳ್ತೀರ ನೋಡಿ. ಒಂದು ಚಪಾತಿನ ಹೇಗೆ ಮಾಡ್ತೀವಲ್ಲ ಅದೇ ಸೈಜಲ್ಲಿ ರೊಟ್ಟಿ ಹಿಟ್ಟನ್ನು ತೊಗೊಬೇಕು. ಕೆಳಗಡೆ ಹಿಟ್ಟನ್ನು ಹಾಕ್ಕೋಬೇಕು. ಯಾಕಂದರೆ ಇಲ್ಲಿ ನಾವು ಯಾವುದೇ ಎಣ್ಣೆ ಏನೂ ಹಚ್ಚಲ್ಲ. ಸೊ ಅದಕ್ಕೋಸ್ಕರ ನಾವು ಹಿಟ್ಟನ್ನು ಹಾಕ್ಕೋಬೇಕು. ಜೋಳದ ಹಿಟ್ಟೆ ಕೂಡ ಕೆಳಗಡೆ ಹಾಕ್ಕೊಂಡು ಈ ಥರ ರೊಟ್ಟಿನ ತಟ್ಕೋಬೇಕು. ಯಾರಿಗೆ ತಟ್ಟಕ್ಕೆ ಬರೋಲ್ಲ ಅವರು ಚಪಾತಿನ ಲಟ್ಸೋದಿರುತ್ತಲ್ಲ, ಅದಕ್ಕೆ ಒಂದು ಪ್ಲಾಸ್ಟಿಕ್ ಪೇಪರ್ನ ಸುತ್ತಬಿಟ್ಟು ಟೇಪ್ ಹಚ್ಬಿಟ್ಟು ಈ ಥರ ಲಟ್ಸ್ಕೋಬೋದು. ಯಾರಿಗೆ ತಟ್ಟಕ್ಕೆ ಬರುತ್ತೆ ಅನ್ನೋರು ಈ ಥರ ತಟ್ಕೊಂಡು ಮಾಡ್ಬೋದು. ಇದು ಕಂಪ್ಲೀಟಾಗಿ ನಾನು ಹಳ್ಳಿ ಸ್ಟೈಲಲ್ಲಿ ಪ್ರತಿದಿನ ಹೇಗೆ ರೊಟ್ಟಿ ಮಾಡ್ತಾರೆ ಅದನ್ನ ತೋರಿಸ್ತಾ ಇದ್ದೀನಿ. ನಮ್ಮಮ್ಮ ಮಾಡ್ತಾ ಇರೋದಿಲ್ಲಿ. ಸೊ ಮೊದಲು ಏನು ಮಾಡ್ತಾರೆ, ಒಂದೇ ಕೈಲಿ ಆ ಶೇಪ್ ಬರೋವರೆಗೂ ಆ ಥರ ತಟ್ತಾರೆ. ಆ ಶೇಪ್ ಒಂದು ರೌಂಡ್ ಶೇಪ್ ಬರ್ತಿದ್ದಂಗೆ ಒಂದು ಅರ್ಧ ರೊಟ್ಟಿನ ಆ ಥರ ಸಿಂಗಲ್ ಹ್ಯಾಂಡಲ್ಲಿ ತಟ್ಬಿಟ್ಟು ನೆಕ್ಸ್ಟ್ ಏನು ಮಾಡ್ತಾರೆ ಅಂದರೆ 2 ಕೈನ ಯೂಸ್ ಮಾಡ್ತಾರೆ. ಒಂದು ಕೈಯಲ್ಲಿ ತಟ್ತಾ ಇರ್ತಾರೆ, ಇನ್ನೊಂದು ಕೈಯಲ್ಲಿ ಅದನ್ನು ಮೂಮೆಂಟ್ ಮಾಡ್ತಾ ಇರ್ತಾರೆ, ತಿರ್ಗಿಸ್ಕೊಳ್ತಾ ಇರ್ತಾರೆ. ನೋಡಿ, ಇವಾಗ ರೊಟ್ಟಿ ಈ ಸೌಂಡ್ ಅನ್ನೋದು ನನಗೆ ತುಂಬ ಪರ್ಸ್ನಲಿ ನನಗೆ ತುಂಬ ಇಷ್ಟ. ರೊಟ್ಟಿ ತಿನ್ನೋದು ಆ ಸೌಂಡು ಕೂಡ ನನಗೆ ಅಷ್ಟೇ ಪ್ರೀತಿ. ಸೊ ಹೀಗೆ ಈ ಥರ ತಟ್ಕೊಳ್ತಾರೆ ರೊಟ್ಟಿನ. ಇನ್ನೊಂದು ಕಡೆ ಹಂಚನ್ನು ಕಾಯಕ್ಕೆ ಇಟ್ಕೊಂಡಿರ್ತಾರೆ. ಯಾವಾಗಲೂ ರೊಟ್ಟಿನ ಹೈ ಫ್ಲೇಮಲ್ಲೇ ಬೇಯಿಸ್ಕೋಬೇಕು, ತುಂಬ ಬಿಸಿಯಾಗಿರ್ಬೇಕು ಹಂಚು. ಈ ಥರ ರೊಟ್ಟಿನ ಹಾಕ್ಕೋಬೇಕು. ಇಲ್ಲಿ ಒಂದು ಬಟ್ಟೆ ತಗೊಂಡು ಆ ಬಟ್ಟೆನ ನೀರಲ್ಲಿ ಅದ್ಬಿಟ್ಟು ಹೀಗೆ ರೊಟ್ಟಿಗೆಲ್ಲ ಕಂಪ್ಲೀಟಾಗಿ ನಾವು ಸವರ್ಕೊಬೇಕು ನೀರನ್ನು.
ಹಂಚಿಗೂ ಕೂಡ ರೊಟ್ಟಿ ಅನ್ನೋದು ಹತ್ಕೊಂಡು ಇದಾಗಬಾರ್ದು. ಸೊ ನೀರನ್ನು ಹಚ್ಕೋಬೇಕು. ನಾವಿಲ್ಲಿ ಎಣ್ಣೆ ಏನು ಹಾಕಿ ಬೇಯಿಸೋಂಗಿಲ್ಲ ರೊಟ್ಟಿನ, ನೀರಲ್ಲೇ ಅದನ್ನು ಈ ಥರ ಹಚ್ಕೋಬೇಕು. ಈ ನೀರೆಲ್ಲ ಆವಿ ಆಗ್ತಾ ಇರುತ್ತೆ. ಅದು ಆವಿ ಆಗುತ್ತೆ ಅನ್ನೋ ಟೈಮಲ್ಲಿ ನಾವು ಕಂಪ್ಲೀಟಾಗಿ ನೀರು ಹೊರಟೋದ್ಮೇಲೆ ರೊಟ್ಟಿನ ತಿರುಗಿಸ್ಕೋಬೇಕು. ನೋಡಿ, ಹೈ ಫ್ಲೇಮಲ್ಲೇ ರೊಟ್ಟಿನ ಬೇಯಿಸ್ಬೇಕು. ಸೊ ಈ ಥರ ಅದು ಏನಾದರೂ ಅಂಟ್ಕೊಂಡಿದೆಯಾ ಏನು ಅಂತ ಒಂದು ಸತಿ ಮಿಡಲಲ್ಲಿ ಚೆಕ್ ಮಾಡ್ಕೋಬೇಕು. ಆಮೇಲಿಂದ ರೊಟ್ಟಿನ ತಿರುಗಿಸ್ಕೋಬೇಕು. ಸೊ ಅದರದ್ದು ಕಾರ್ನರ್ಸ್ ಅಂಚಿ ಏನಿರುತ್ತಲ್ಲ ಆ ಶೇಪದು ಅದನ್ನೆಲ್ಲ ಚೆನ್ನಾಗಿ ಬೇಯಿಸ್ಕೋಬೇಕು. ಒಂದು ಬಟ್ಟೆ ತೊಗೊಂಡು ಈ ಥರ ಹಿಂಗೆ ಒತ್ತಾ ಇದ್ದರೆ ಫುಲ್ ಹಿಂಗೆ ಊದ್ಕೊಡುತ್ತೆ. ಇವಾಗ ರೊಟ್ಟಿ ಅನ್ನೋದು ಸಾಫ್ಟಾಗಿರುತ್ತೆ. ನೀವು ಬೆಳಗ್ಗೆ ಮಾಡಿರೋ ರೊಟ್ಟಿ ನೆಕ್ಸ್ಟ್ ಡೇವರೆಗೂ ಸಾಫ್ಟಾಗಿ ಹಾಗೆ ಇರುತ್ತೆ. ಇದನ್ನು ಇಷ್ಟೊತ್ತು ತೋರಿಸಿರೋದು ನಾರ್ಮಲ್ ರೊಟ್ಟಿ ಮಾಡೋದು ಹೇಗೆ ಅಂತ. ನೆಕ್ಸ್ಟು ಸಂಕ್ರಾಂತಿಯ ಸ್ಪೆಷಲ್ ಈ ಥರ ಕರಿ ಎಳ್ಳು ಇರುತ್ತಲ್ಲ ಅದನ್ನು ಈ ಥರ ರೊಟ್ಟಿಗೆ ಹಚ್ಕೋಬೇಕು. ಈ ಥರ ಹಿಟ್ಟಿಗೆ ನಾವು ಹಚ್ಕೋಬೇಕು. ಸ್ವಲ್ಪ ಅದನ್ನು ಪ್ರೆಸ್ ಮಾಡಿಬಿಟ್ಟು ಅಗೇನ್ ಸೇಮ್ ಪ್ರೊಸೆಸ್ಸು. ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಬಿಟ್ಟು ಕೆಳಗಡೆ ಈ ಥರ ತಟ್ಕೊಳ್ಳೋದು. ಈ ಎಳ್ಳು ಹಚ್ಚಿದ ರೊಟ್ಟಿನ ನಾವು ಸಂಕ್ರಾಂತಿ ಹಬ್ಬದಲ್ಲಿ ಹಾಗೆ ಎಳ್ಳಮಾಸೆ ಟೈಮಲ್ಲಿ ತುಂಬ ಮಾಡ್ತೀವಿ. ಈ ಟೈಮಲ್ಲಿ ಈ ಎಳ್ಳನ್ನು ತಿನ್ನಬೇಕು. ಯಾಕಂದರೆ ಸ್ಕಿನ್ ಎಲ್ಲ ತುಂಬ ಡ್ರೈ ಆಗ್ತಾ ಇರುತ್ತಲ್ಲ, ಎಳ್ಳಿನ ಕಂಟೆಂಟಲ್ಲಿ ಆ ಆಯಿಲ್ ಅನ್ನೋದು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಸ್ಕಿನ್ನಿಗೆ ಇದು ತುಂಬ ಒಳ್ಳೆಯದು. ಹೇರ್ ಲಾಸ್ಗೂ ಕೂಡ ಇದು ತುಂಬ ಒಳ್ಳೆಯದು. ಹಾಗಾಗಿ ಈ ಟೈಮಲ್ಲಿ ನಾವು ಈ ಎಳ್ಳು ಹಚ್ಚಿದ ರೊಟ್ಟಿನ ಮಾಡ್ತೀವಿ, ಹಾಗೆ ತಿಂತೀವಿ ಕೂಡ. ಸಜ್ಜಿ ರೊಟ್ಟಿನೂ ಕೂಡ ಇದೇ ಟೈಮಲ್ಲಿ ಜಾಸ್ತಿ ಮಾಡೋದು. ಸೊ ಈ ಥರ ನೋಡಿ, ಆ ಎಳ್ಳು ಆ ಹಿಟ್ಟಲ್ಲೇ ಏನಾಗ್ಬಿಡುತ್ತೆ, ಫಿಕ್ಸ್ ಆಗಿಬಿಡುತ್ತೆ. ಅದೇನು ಕಿತ್ಕೊಂಡು ಬರುತ್ತೆ, ರೊಟ್ಟಿ ಹರಿಯುತ್ತೆ, ಆ ಥರ ಯಾವ ಭಯನೂ ಇಲ್ಲ. ಸ್ವಲ್ಪ ನಿಧಾನಕ್ಕೆ ತಟ್ಕೊಬೇಕು. ಅದನ್ನು ಕೂಡ ನಾವು ಸೇಮ್ ಹೇಗೆ ಈ ರೊಟ್ಟಿನ ಬೇಯಿಸ್ಕೊಳ್ತೀವಿ ಅದೇ ಥರ ಮೊದಲು ನೀರನ್ನ ಹಚ್ಬಿಟ್ಟು ಬೇಯಿಸ್ಕೊಳೋದು. ನೋಡಿ, ಹೀಗೆ ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ಎಳ್ಳು ಹಚ್ಚಿದ ರೊಟ್ಟಿನ ಬೇಯಿಸಿದ್ದೀವಿ. ಸೊ ರೊಟ್ಟಿ ಮಾಡಿದ್ಮೇಲೆ ಬೋಗಿಯಲ್ಲಿ ಏನೇನು ಐಟಮ್ಸ್ ಹಾಕ್ತೀವಿ, ಯಾವ್ಯಾವ ಪಲ್ಯ ಮಾಡ್ತೀವಿ ಅದನ್ನು ಕೂಡ ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊಡ್ಡೊಣಗಾಯಿ ಪಲ್ಯ, ಹೀರೆಕಾಯಿ ಪಲ್ಯ, ಬೀಟ್ರೂಟ್ ಪಲ್ಯ, ಸೌತೆಕಾಯಿ ಪಲ್ಯ, ಚಟ್ನಿ ಪುಡಿ, ಹಾಗೆ ಇಲ್ಲಿ ನೋಡಿ ಸ್ವಲ್ಪ ಕುಕ್ಕುಂಬರು, ರ್ಯಾಡಿಶು ಇದನ್ನು ಕೂಡ ಕಟ್ ಮಾಡಿ ಇಟ್ಕೊಬೇಕು. ಅವೆಲ್ಲ ಕಾಂಬಿನೇಷನ್ ಮೊಸರು, ಚಟ್ನಿ ಪುಡಿ ಇದೆಲ್ಲ ಇದ್ರೇ ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ ಅಂತ ಅನಿಸ್ಕೊಳುತ್ತೆ. ಸೊ ಬೋಗಿ ಸ್ಪೆಷಲ್ ಆಗಿರೋದ್ರಿಂದ ಕಡಲೆ ಗಿಡ ಮತ್ತು ಕ್ಯಾರೆಟು ಇದು ಕೂಡ ತುಂಬ ಇಂಪಾರ್ಟೆಂಟ್. ಕಡಲೆ ಕೂಡ ಇವಾಗಲೇ ಬರುತ್ತೆ, ಅದರ ಸೀಸನ್ನು. ಕ್ಯಾರೆಟು, ಹಾಗೆ ಪಚ್ಚಡಿ ಮಾಡಿದ್ದೀವಿ. ಇಲ್ಲಿ ಸೊಪ್ಪಿನ ಪಲ್ಯ ಕೂಡ ಮಾಡಿದ್ದೀವಿ. ಸೊ ನೀವು ಯಾವ ಥರ ಒಂದು ಭೋಗಿನ ಸೆಲೆಬ್ರೇಟ್ ಮಾಡ್ತೀರಾ ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ.